ಇಡೀ ಪ್ರಪಂಚಕ್ಕೆ ಇವತ್ತು ಹೇಡಿಗಳು ಅಂದರೆ ಯಾರು, ಹಿಜಡಾಗಳು ಅಂದರೆ ಯಾರು, ಷಂಡ್ರು ಅಂದರೆ ಯಾರು ಅನ್ನೋಂಥದ್ದು ಇಡೀ ಜಗತ್ತಿಗೆ ಕಾಣಿಸಿದೆ. ಇವತ್ತು ಈ ದೇಶದಲ್ಲಿ ಆಗಿರುವಂಥ ಉಗ್ರವಾದವನ್ನು ನಾವು ಖಂಡಿಸಬೇಕಾಗಿದೆ. ಈ ದೇಶದಲ್ಲಿ ಶಾಂತಿಯನ್ನ ನೆಲೆಸಬೇಕಾಗಿದೆ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರನ್ನು ನಾವು ಬಹಿಷ್ಕಾರ ಮಾಡಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇವತ್ತು ನಮ್ಮ ಭದ್ರಾವತಿಯಲ್ಲಿ ನಮ್ಮ ವಕೀಲ ಸಂಘ ಹೋರಾಟವನ್ನು ಕರೆ ಕೊಟ್ಟಿದ್ದು. ಈ ಕರೆಗೆ ತಾವೆಲ್ಲ ಭಾಗವಹಿಸಿದ್ದೀರಿ. ಭದ್ರಾವತಿಯ ಮಹಾಜನತೆಯ ನಾಗರಿಕರು ದೇಶದ ಐಕ್ಯತೆ ಮತ್ತು ದೇಶದ ಹಿತಾಸಕ್ತಿ ಬಂದಾಗ ನಾವೆಲ್ಲರೂ ಸಹ ಕೈ ಜೋಡಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಬಂಧುಗಳೇ. ಧನ್ಯವಾದಗಳು ಚಂದ್ರೇಗೌಡರಿಗೆ. ಈಗ ಈ ಘಟನೆಯ ಬಗ್ಗೆ ಮಾತಾಡಬೇಕು. ಆತ್ಮೀಯ ವಕೀಲ ಮಿತ್ರರೇ, ಇರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ, ನಿನ್ನೆಯ ದಿನ ಕಾಶ್ಮೀರಕ್ಕೆ ತೆರಳಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಮಾಡಿರ್ತಕ್ಕಂಥ ಕೃತ್ಯ ಏನಿದೆ ಇಡೀ ದೇಶ ಮತ್ತು ಜಗತ್ತು ಖಂಡಿಸ್ತಾ ಇದೆ. ನನ್ನ ಭಾವನೆಯಂತೆ 28 ಜನರ ಹತ್ಯೆ ಅಲ್ಲ, ಅದು ಈ ದೇಶದ ಸಮಗ್ರತೆಗೋಸ್ಕರ, ಐಕ್ಯತೆಗೋಸ್ಕರ ಆಗಿರ್ತಕ್ಕಂಥ ಬಲಿದಾನ. ಈಗ ಈ ದೇಶದ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಿರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ರಕ್ಷಣಾ ಸಚಿವರಿರ್ಬೋದು, ಅವರು ಯಾವುದೇ ಕ್ರಮವನ್ನ ಇದರ ಭಯೋತ್ಪಾದನೆ ಇವರು ತೆಗೆದುಕೊಂಡ್ರೆ ಈ ದೇಶ 125 ಕೋಟಿ ಜನರ ಸಹಕಾರ ಇದೆ. ನೀವು ಆ ಭಯೋತ್ಪಾದನೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀರಾ ಅಂತಕ್ಕಂಥ ನಂಬಿಕೆ ನಿಮ್ಮೆಲ್ಲರೂ ಇದೆ ಅಂತ ಭಾವಿಸ್ತೀನಿ. ಕೇವಲ ಭಯೋತ್ಪಾದಕರಲ್ಲ, ನಿನ್ನೆ ಹತ್ಯೆ ಮಾಡಿರ್ತಕ್ಕಂಥ ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಪಾಕಿಸ್ತಾನವನ್ನು ಕೂಡ ಸರ್ವನಾಶ ಮಾಡಬೇಕು ಅಂತೇಳಿ ಈ ದೇಶ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಕೇಳ್ಕೊಡ್ತಾರೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಇದು. ಭಯೋತ್ಪಾದನೆಗೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತೇಳಿ. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ವಶಪಡಿಸಿಕೊಳ್ಬೇಕು. ಈ ಒಳ್ಳೆಯ ಸಮಯ. ಕೇವಲ ಕಾಶ್ಮೀರದಲ್ಲಿ ಯಾವ ರೀತಿ ಶಾಂತಿಯನ್ನು ನೆಲೆಸಿದೀರಾ ಅದೇ ರೀತಿ ಪಾಕಿಸ್ತಾನದ ಭಾರತಕ್ಕೆ ವಶಪಡಿಸಿಕೊಂಡು ಶಾಂತಿ ನೆಲೆಸಲು ಕ್ರಮ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಈ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತು ಇವತ್ತು ಪ್ರಧಾನಮಂತ್ರಿಗಳ ಮೇಲೆ ನಂಬಿಕೆ ಇಟ್ಟಿದೆ. ಜಗತ್ತಿನಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೆ ಏನ್ ಬೇಕು ಎಲ್ಲ ಕ್ರಮವನ್ನು ಕೂಡ ತೆಗೆದುಕೊಳ್ಳತಕ್ಕಂಥ ಸಂದರ್ಭ ಬಂದಿದೆ ಅಂತ ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರವಾಗಿ ಭಾರತದ ದಿಟ್ಟ ಕ್ರಮವನ್ನ ಜಗತ್ತು ನೋಡ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳೇ, ಇಡೀ 125 ಕೋಟಿ ಜನ ನಿಮ್ಮನ್ನು ನೋಡ್ತಾ ಇದೆ, ಇಡೀ ಜಗತ್ತು ನಿಮ್ಮನ್ನು ನೋಡ್ತಾ ಇದೆ. ಜಗತ್ತಿನಿಂದ ಭಯೋತ್ಪಾದನೆ ನಿರ್ಮೂಲನೆ ಮಾಡುವಂತ ಕಾಲ ಇವತ್ತು ಬಂದಿದೆ. ಅದಕ್ಕೆ 28 ಜನ ಪ್ರವಾಸಿಗರ ಬಲಿದಾನ ಆಗಿದೆ. ಆ ಬಲಿದಾನ ಅದಕ್ಕೆ ಕಾರಣ ಆಗಬೇಕು ಅಂತ ಹೇಳ್ತಾ ಸಂಪೂರ್ಣವಾಗಿ ಈ ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕಾಗಿ ಬೇಕಾಗಿರ್ತಕ್ಕಂಥ ದಿಟ್ಟ ಕ್ರಮ ತೆಗೆದುಕೊಳ್ಳಿ. ಅದು ಕಾರಣಕ್ಕೋಸ್ಕರವಾಗಿ ಇವತ್ತು ಭದ್ರಾವತಿಯ ಸಾರ್ವಜನಿಕರು, ಭದ್ರಾವತಿ ಎಲ್ಲ ವಕೀಲ ಮಿತ್ರರು, ವಕೀಲ ಸಂಘ ನನ್ನ ನಡೆದಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ 28 ಜನ ಬಲಿದಾನಕ್ಕೆ ಶಾಂತಿಯನ್ನು ಕೋರಿ ಇವತ್ತು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಈ ಶ್ರದ್ಧಾಂಜಲಿ ಕೇವಲ ಶೋಕಾಚರಣೆ ಅಲ್ಲ, ಇದು ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಭಯೋತ್ಪಾದನೆ ವಿರುದ್ಧದ ವಿಜಯಶಾಲಿಯ ಆಚರಣೆ ಮಾಡತಕ್ಕಂಥ ಕಾಲ ನಿಮ್ಮಿಂದ ಬರಬೇಕು ಅಂತ ನಿಮ್ಮ ಕೇಳ್ಕೊಳ್ತೇನೆ. ಆತ್ಮೀಯರೇ, ನಾವೆಲ್ಲರೂ ಕೂಡ ಕೇವಲ ಸರ್ಕಾರ ಅಲ್ಲ, ನಾವೆಲ್ಲರೂ ಕೂಡ ದೇಶದ ಜನರಾಗಿ ಈ ದೇಶದ ಸಮಗ್ರತೆಗೋಸ್ಕರವಾಗಿ, ದೇಶದ ಐಕ್ಯತೆಗೋಸ್ಕರವಾಗಿ ಭಯೋತ್ಪಾದನೆಯ ವಿರುದ್ಧವಾಗಿ ಹೋರಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಈ ಭಯೋತ್ಪಾದನೆಯನ್ನು ಕೇವಲ ಕಾಶ್ಮೀರದಿಂದ ಅಷ್ಟೇ ಅಲ್ಲ, ಇಡೀ ಆತ್ಮೀಯ ವಕೀಲರೇ, ನಿಮ್ಮೆಲ್ರಿಗೂ ಕೂಡ ಇಡೀ ಜಗತ್ತಿಗೆ ನಿನ್ನೆ ನಾವೆಲ್ಲ ಅಂದ್ಕೊಂಡ ರೀತಿಯಲ್ಲಿ ಯಾರೋ 28 ಜನ ಹಿಂದೂಗಳನ್ನ ಹತ್ಯೆ ಮಾಡಿರೋದು ಇಡೀ ಜಗತ್ತಿನ ಮುಂದೆ ಕಾಣಿಸ್ತಾ ಇದೆ ಅಂತ ನಾವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪು. ಬದಲಾಗಿ ಇಡೀ ಜಗತ್ತಿಗೆ ಕಾಣಿಸಿರೋಂಥದ್ದು ಒಂದೇ ಒಂದು, ಅದು ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಇವತ್ತು ಹೇಡಿಗಳು ಅಂದ್ರೆ ಯಾರು, ಹಿಜಡಾಗಳು ಅಂದ್ರೆ ಯಾರು, ಷಂಡ್ರು ಅಂದ್ರೆ ಯಾರು ಅನ್ನೋಂಥದ್ದು ಇಡೀ ಜಗತ್ತಿಗೆ ಕಾಣಿಸಿದೆ. ಇವತ್ತು ಹಿಜಡಾಗಳು, ಷಂಡ್ರು ಅಂತಂದ್ರೆ ಇವತ್ತು ಉಗ್ರಗಾಮಿಗಳು, ಪಾಕಿಸ್ತಾನಿ ಪ್ರೇರಿತ ಉಗ್ರಗಾಮಿಗಳು ಇವತ್ತು ಜಗತ್ತಿನ ಮುಂದೆ ಹಿಜಡಾಗಳು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಅವರಿಗೆ ತಾಕತ್ತಿದ್ದಿದ್ರೆ ಆ ಪುಟಾಣಿ ಹುಡುಗ ಕೇಳ್ತಾ ಇದ್ದಲ್ಲ, ನಿನಗೆ ತಾಕತ್ತಿದ್ರೆ ನನ್ನನ್ನು ಕೊಲ್ಲ ಬೇಕೂಫ, ಬೇವರ್ಸಿ ನನ್ನನ್ನು ಕೊಲ್ಲು ಅಂತ ಹೇಳದ್ನಲ್ಲ, ಅವನನ್ನ ಕೊಲ್ಲಕ್ಕೆ ತಾಕತ್ತಿರ್ಲಿಲ್ಲ. ನಮ್ಮ ಪಲ್ಲವಿ
ಶಿವಮೊಗ್ಗದ ವೀರ ವನಿತೆ ಆ ಪಲ್ಲವಿ ಉಗ್ರಗಾಮಿಗಳಿಗೆ ಹೇಳ್ತಾರೆ, ನಿನ್ನ ಕೈನಲ್ಲಿ ತಾಕತ್ತಿದ್ರೆ ನನ್ನನ್ನು ಗುಂಡಿಟ್ಟು ಕೊಲ್ಲು ಅಂತ ಕೇಳಿದಾಗ ಆ ಉಗ್ರಗಾಮಿ ಹೇಳ್ತಾನೆ, ಹೋಗು ನಿನ್ನ ಮೋದಿ ಹತ್ರ ಹೇಳು, ಅವಾಗ ಅವನು ಸರಿಪಡಿಸ್ತಾನೆ ಅಂತ. ಅಂದ್ರೆ ಅರ್ಥ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಉಗ್ರಗಾಮಿಗಳಿಗೆ ಈ ದೇಶದ ಸೈನಿಕನನ್ನ ಎದುರಿಸೋ ತಾಕತ್ತಿಲ್ಲ. ಪುಟಾಣಿ ಮಕ್ಕಳನ್ನ ಕೈಯಲ್ಲಿ ಶಸ್ತ್ರಗಳನ್ನ ಹಿಂದಲೇ ಇರ್ತಕ್ಕಂಥ ಹಿಂದೂಗಳನ್ನ ಅಂತ ಹುಡುಕಿ ಹೊಡಿತಿದ್ದೀರಲ್ಲ, ನೀವು ಕೇವಲ ಭಾರತೀಯರನ್ನ ಕೊಲ್ತಾ ಇದ್ದೀರಾ. ಇರಾನು ಇರಾಕಿಗೆ ಹೋಗ್ರಿ, ನಿಮಗೆ ನೀವೇ ಒಡೆದಾಡ್ಕೊಂಡು ಬಡ್ದಾಡ್ಕೊಂಡು ಸಾಯ್ತಾ ಇದ್ದೀರಾ. ಜಗತ್ತಲ್ಲಿ ಶಾಂತಿಯಿಂದ ನೆಲೆಸೋದಿಕ್ಕೆ ಅವಕಾಶನೇ ಇಲ್ದಲೇ ಇರೋ ರೀತಿ ಮಾಡ್ತಾ ಇರ್ತಕ್ಕಂಥ ಯಾರಾದರೂ ರಾಕ್ಷಸರು ಈ ಭೂಮಿ ಮೇಲಿದ್ದಾರೆ. ಅದು ಮತದ ಹೆಸರಲ್ಲಿರ್ಬೋದು, ಧರ್ಮದ ಹೆಸರಿನಲ್ಲಿರ್ಬೋದು, ನೀವು ಪಾಲಿಸ್ಕೊಂಡು ಬಂದಿರತಕ್ಕಂಥ ನಂಬಿಕೆಗಳ ಪರವಾಗಿ ರಾಕ್ಷಸರ ರೀತಿಯಲ್ಲಿ ಯಾರಾದರೂ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ, ನಿನ್ನೆ ಅಲ್ಲಿ ಗುಂಡಿಟ್ಕೊಂಡು ಒಂದು AK-47 ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನ ಗುಂಡಿಟ್ಟುಕೊಂಡಲ್ಲ, ಆ ಹೇಡಿಗಳು ಇವತ್ತು ಈ ಭೂಮಿಯ ರಾಕ್ಷಸರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಪಾಕಿಸ್ತಾನಕ್ಕೆ ಭಾರತವನ್ನ ಎದುರಿಸೋ ತಾಕತ್ತಿಲ್ಲ ಕೊಟ್ಟು ಇವತ್ತು ಭಾರತದ ಮೇಲೆ ಉರಿನಲ್ಲಿ 11 ಜನ ಭಾರತೀಯರನ್ನ ಕೊಂದಾಗ ನಿಮ್ಮದೇ 300 ಜನರನ್ನ ಧೂಳಿಪಟ ಮಾಡಿದ್ವಿ. ಪುಲ್ವಾಮಾದಲ್ಲಿ ನಮ್ಮ ಯೋಧರ ಮೇಲೆ ಅಟ್ಯಾಕ್ ಮಾಡಿದಾಗ ಪಾಕಿಸ್ತಾನದೊಳಗಡೆ ನುಗ್ಗಿ ನಾವಿವತ್ತು ಅಲ್ಲಿರ್ತಕ್ಕಂಥ ಸಾವಿರಾರು ಜನರನ್ನ ಹೊಡೆದ್ವಿ. ಇವತ್ತು ಒಬ್ಬ ಬಾಲಕ ಹೇಳ್ತಾನೆ, ನನ್ನನ್ನು ಕೊಲ್ಲಲೇ ಇರ್ತಕ್ಕಂಥ ಹೇಡಿಗಳಿಗೆ ನಾವೆಲ್ಲರೂ ಕೂಡ ಇವತ್ತು ಭಾರತೀಯರು ಇಷ್ಟೊಂದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಇವತ್ತು ಅವನ ಹೃದಯ ಏನು ಅಂತಂದ್ರೆ, ಅಮಾಯಕರನ್ನ ಗುಂಡಿಟ್ಕೊಳ್ತಿರಲ್ರಿ, ತಾಕತ್ತಿದ್ರೆ ಇಲ್ಲಿ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು, ಹೋಗಿ ನಿಂತ್ಕೊಳ್ಳೋ ಬೇಕೂಫ. ಇವತ್ತು ಹಿಜಡಾಗಳೇ ನಿಮ್ಮ ಹತ್ರ ಏನಿವತ್ತು ತಾಕತ್ತು ಅನ್ನಂತದ್ದಿದ್ರೆ ಅವ್ರ ಮುಂದೆ ಪ್ರದರ್ಶಿಸ್ರಿ. ಬಸ್ಸಲ್ಲಿ ಬರ್ತಾ ಇರ್ತಕ್ಕಂಥ ಯೋಗ್ಯರು, ನಿಮ್ಮಂತ ರಾಕ್ಷಸಿ ಮನಸ್ಥಿತಿ ಇರ್ತಕ್ಕಂಥವ್ರು ಜಗತ್ತಲ್ಲಿ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವನಾಥ್ ಅವರು ಆಗ್ರಹ ಪಡಿಸ್ತಾ ಇದ್ರು, ಭಾರತೀಯ ಸೈನ್ಯ, ಭಾರತೀಯ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ನಮ್ಮ ಶಕ್ತಿ ಸಾಮರ್ಥ್ಯವನ್ನ ತೋರಿಸಿದ್ದೀರಾ. ಇವತ್ತು 28 ಜನ ಏನು ಅಮಾಯಕರು ಹುತಾತ್ಮರಾಗಿದ್ದಾರೆ. ಇವರ ಸಾವಿಗೆ ನಾವಿವತ್ತು ಇಡೀ ಹಿಂದೂ ಸಮಾಜ, ಇಡೀ ಭಾರತೀಯರು ಕೇಳ್ತಾ ಇದ್ದಾರೆ. ಅದನ್ನ ನೀವೆಲ್ಲರೂ ಮಾಡಬೇಕು ಅನ್ನೋ भारत माता की जय।